ಧರ್ಮಸ್ಥಳದ ವಿರುದ್ಧ ತನಿಖಾ ಪತ್ರಿಕೋದ್ಯಮದ ಹೆಸರಿನಲ್ಲಿ, ನಾವೇ ಮಹಾಪಂಡಿತ ಪತ್ರಕರ್ತರು ಅನ್ನುವ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೇ ವಿಡಿಯೋ. ಧರ್ಮಸ್ಥಳ ಹೆಗಡೆ ಅವರು ಓಡಿ ಹೋದ್ರು, ಧರ್ಮಸ್ಥಳ ಹೆಗಡೆ ಅವರಿಗೆ ಕೈ ಕೋಳ ಬೀಳಲಿದೆ, ಧರ್ಮಸ್ಥಳ ಹೆಗಡೆ ಅವರ ಕತೆ ಮುಗಿದೋಯ್ತು, ಧರ್ಮಸ್ಥಳ ಹೆಗಡೆ ಅವರಿಗೆ ಹಾಗೆ ಹೀಗೆ ಯಾವುದೇ ರೀತಿಯಲ್ಲೂ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೆ ಇದ್ರೂ ಕೂಡ ಅವರನ್ನ ಹೀಗಳೆಯುವುದರಲ್ಲಿ ತಾ ಮುಂದು ಅಂತ ಹೇಳಿ ವಿಡಿಯೋ ಮಾಡಿ ಬಿಟ್ಟಂತ, ಗ್ರೌಂಡ್ ರಿಯಾಲಿಟಿ ಅಂತ ತೋರಿಸಿದಂತ ಪತ್ರಕರ್ತರು ಎಲ್ಲಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೆ. ಈಗ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಈಗ ಯಾಕೆ ಓತಪ್ರೋತವಾಗಿ ಬ್ರೇಕಿಂಗ್ ನ್ಯೂಸ್ ಹಾಕ್ತಾ ಇಲ್ಲ? ಈಗ ಯಾಕೆ ಧರ್ಮಸ್ಥಳದ ವಿರುದ್ಧ ಪುಂಗಿ ಊದಿದಂತ ಮಹಾನ್ ಪತ್ರಕರ್ತರೆಲ್ಲ ಎಲ್ಲಿ ಓಡಿ ಹೋದ್ರು? ಯಾಕೆ ಈ ಸಂಘಟಿತವಾಗಿ ಅವರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗಡೆಯವರ ಮೇಲೆ ಮುಗಿಬೀಳ್ತಾ ಇದ್ದೀರಿ? ಏನ್ ನಮಗೆ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರಿ? ಪ್ರಕಾಶ್ ರಾಜ್ನಂತ ಅಥವಾ ಕಿಶೋರ್ನಂತ ಏನು ರಾಷ್ಟ್ರೀಯ ಪ್ರಜ್ಞೆ ಇವ್ರದು, ಏನ್ ರಾಷ್ಟ್ರೀಯತೆ? ಮೋದಿ ಅವರಿಗೆ ಬೈಲಿಕ್ಕೆ 24 ಗಂಟೆಯೂ ಸಾಲೋದಿಲ್ಲ ಇವರಿಗೆ. ಧರ್ಮಸ್ಥಳದ ಅಣ್ಣಪ್ಪನನ್ನ ಪ್ರಶ್ನಿಸ್ತಾ ಇದ್ದೀರಿ, ಧರ್ಮಸ್ಥಳದ ಮಂಜುನಾಥನನ್ನ ಪ್ರಶ್ನಿಸ್ತಾ ಇದ್ದೀರಿ, ಧರ್ಮಸ್ಥಳದ ಇಡೀ ದೇವಸ್ಥಾನದ ಇತಿಹಾಸವನ್ನ, ಮೂಲವನ್ನ ಪ್ರಶ್ನಿಸ್ತಾ ಇದ್ದೀರಿ. ಆ ಸಬ್ಜೆಕ್ಟೇ ಬೇರೆ, ಸೌಜನ್ಯ ಪ್ರಕರಣವೇ ಬೇರೆ. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂತೂ ತಾನೇ ಮಂಜುನಾಥ, ತಾನೇ ಅಣ್ಣಪ್ಪ, ತಾನೇ ಧರ್ಮಸ್ಥಳದ ಹೆಗಡೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದೆ. ಅಣ್ಣಪ್ಪನ ಶಕ್ತಿ ಇದೆ, ಮಂಜುನಾಥನ ಶಕ್ತಿ ಇದೆ, ಆ ಸನ್ನಿಧಿಗೆ ತನ್ನದೇ ಆದಂತ ರಕ್ಷಣಾ ಕವಚ ಇದೆ. ನೀವು ಏನೇ ಬೇಕಾದ್ರೂ ಮಾಡಬಹುದು, ಆ ಕ್ಷೇತ್ರ ತನ್ನನ್ನ ರಕ್ಷಿಸಿಕೊಳ್ಳುತ್ತದೆ ಅಂತ ನಾನು ನಿರಂತರವಾಗಿ ಹೇಳ್ತಾ ಬಂದಿದ್ದೆ. ಅದಿವತ್ತು ಸತ್ಯವಾಗಿ ಯಾವ ಮಾಸ್ಕ್ ಮ್ಯಾನ್ ಅನ್ನ ಇಟ್ಕೊಂಡು ಒಂದು ಪ್ರಪೋಗಾಂಡವನ್ನ ಮಾಡಿದ್ರೋ, ಒಂದು ನರೇಶನ್ ಸೃಷ್ಟಿ ಮಾಡಿದ್ರೋ, ನರೇಟಿವ್ ಅನ್ನ, ಅದೇ ಮಾಸ್ಕ್ ಮ್ಯಾನ್ ಇವತ್ತು ನ್ಯಾಯ ದೇಗುಲದ ಎದುರು ಬಂದು ನಡೆದ ಇಡೀ ಹಕೀಕತ್ತನ್ನ ತೆರೆದಿಟ್ರೆ ಯಾವ ಭ್ರಷ್ಟ ಬಡ್ಡಿ ಮಕ್ಕಳು ವಿಡಿಯೋ ಮಾಡಿಲ್ಲ. ತನಿಖಾ ಪತ್ರಿಕೋದ್ಯಮದ ಯಾವ ಬೃಹಸ್ಪತಿಗಳು ಇವತ್ತು ಮಾತಾಡಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗುರುವಾರ ಹೈಕೋರ್ಟಿಗೆ ನಾವು ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ಧರ್ಮಸ್ಥಳದ ಪ್ರಕರಣದ ಅದರ ಒಟ್ಟು ಆಳದಲ್ಲಿ ಅಡಗಿರುವ ಅಥವಾ ವ್ಯವಸ್ಥಿತವಾಗಿ ಹೂಳಲ್ಪಟ್ಟ ಒಂದು ಭಯಂಕರ ಸತ್ಯ ಹೊರಗೆ ಬಂದಿದೆ. ಬುರುಡೆ ಗ್ಯಾಂಗು CN ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಅವನನ್ನ ಯಾವ ರೀತಿ ಬಳಸಿಕೊಂಡಿತ್ತು, ಧರ್ಮಸ್ಥಳದ ವಿರುದ್ಧ, ಧರ್ಮಸ್ಥಳದ ಹೆಗಡೆಯವರ ವಿರುದ್ಧ, ನಮ್ಮ ಇಡೀಯದಾದಂಥ ನಂಬಿಕೆಯ ನೆಲೆಯ ವಿರುದ್ಧ, ಸನಾತನ ಧರ್ಮದ ವಿರುದ್ಧ ಯಾವ ರೀತಿಯ ಪಿತೂರಿಯನ್ನ, ಷಡ್ಯಂತ್ರವನ್ನ ವ್ಯವಸ್ಥಿತವಾಗಿ ಮಾಡಿತ್ತು. ಆ ಷಡ್ಯಂತ್ರದ ಸಂಪೂರ್ಣವಾದಂಥ ಬಳಕೆಯಾದಂತಹ ಒಬ್ಬ ವ್ಯಕ್ತಿ ಕೇಂದ್ರ ಬಿಂದು ತನ್ನ ಮಾಸ್ಕ್ ಇಂದ ಹಿಡಿದು ತನ್ನ ಪ್ರತಿಯೊಂದು ಕ್ಷಣದ ನಡವಳಿಕೆಯನ್ನ, ನನ್ನನ್ನು ಯಾವ ರೀತಿ ಅವರು ಸೂತ್ರಧಾರರ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು ಅನ್ನೋದನ್ನ, ನಾನಲ್ಲಿ ಹೇಗೆ ಅವರ ಒಂದು ಷಡ್ಯಂತ್ರದ ಟೂಲ್ ಆದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೈಕೋರ್ಟಿನ ಎದುರು ತನ್ನ ಅಳಲನ್ನ, ಅಹವಾಲನ್ನ, ತನ್ನ ಒಳಗೆ ಕಾಡ್ತಾ ಇರುವ ಪಾಪ ಪ್ರಜ್ಞೆಯನ್ನ ತೋಡಿಕೊಂಡಿದ್ದಾನೆ ಒಂದು ಅರ್ಜಿಯ ಮೂಲಕ. ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಬೆಂಚ್ ಎದುರು CN ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಕೊನೆಗೂ ತನ್ನ ಒಳಗೆ ಅವಿತಿಟ್ಟಿರುವಂತ ಬಹಳ ಮರ್ಮರವಾದಂತ ಸತ್ಯವನ್ನ ಹೊರಗೆ ಹಾಕಿದ್ದ. ಆದರೆ ಗುರುವಾರದಿಂದ ಶನಿವಾರದವರೆಗೆ ಶುಕ್ರವಾರ ಕಳೆದಿದೆ. ನಾನು ನಿರೀಕ್ಷೆಯನ್ನ ಮಾಡ್ತಾ ಇದ್ದೆ, ಗುರುವಾರವೇ ಇದರ ಬಗ್ಗೆ ಮಾತಾಡಬಹುದಿತ್ತು, ಶುಕ್ರವಾರ ಬಗ್ಗೆಯೂ ಇದರಲ್ಲಿ ನಾನು ಇನ್ವಾಲ್ವ್ ಆಗಿ ಮಾತಾಡಬಹುದಿತ್ತು. ಆದರೆ 1.5 ದಿನವನ್ನ ಯಾಕೆ ನಾನು ಕಳೆದೆ ಅಂತಂದ್ರೆ, ಧರ್ಮಸ್ಥಳದ ವಿರುದ್ಧ, ಹೆಗಡೆಯವರ ವಿರುದ್ಧ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಸೌಜನ್ಯನ ಮೇಲಾದಂತ ಅತ್ಯಾಚಾರ, ಅನಾಚಾರಕ್ಕೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳ್ತಾನೆ ರಾಜ್ಯದ ಬೇರೆ ಬೇರೆ ಕಡೆ ಇದೇ ರೀತಿ ಇದಕ್ಕಿಂತ ಗಂಭೀರವಾಗಿ ಮತ್ತು ಅಮಾನುಷವಾಗಿ ನಡೆದಂತ ಅತ್ಯಾಚಾರ, ಕೊಲೆಯ ಪ್ರಕರಣವನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟು ಸೌಜನ್ಯನ ಪ್ರಕರಣ ಮತ್ತು ಧರ್ಮಸ್ಥಳ ಅದನ್ನೇ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವ ಮೂಲಕ ರಾಜ್ಯಸಭಾ ಸದಸ್ಯರಾದಂಥ ಧರ್ಮಸ್ಥಳ ಹೆಗಡೆಯವರನ್ನು, ರಾಜ್ಯಸಭಾ ಸದಸ್ಯರನ್ನಾಗಿಸಿದ ಮೋದಿಯವರನ್ನು ಮತ್ತು ಇಡೀ ದೇಶದ, ಕರ್ನಾಟಕದ ಒಂದು ನಂಬಿಕೆಯ ನೆಲೆಯನ್ನ ಕುಸಿಯುವ ಹಾಗೆ ಮಾಡುವ ಮೂಲಕ ಸನಾತನ ಧರ್ಮವನ್ನ ನೆಲಕ್ಕೆ ಅಪ್ಪಳಿಸಬೇಕು ಅನ್ನುವಂತ ಒಂದು ವ್ಯವಸ್ಥಿತ ಸಂಚಿನ ಇಡೀ ಕಾರಸ್ಥಾನವನ್ನ ಈ ಬುರುಡೆ ಗ್ಯಾಂಗಿನ ಒಂದು ಷಡ್ಯಂತ್ರವನ್ನ ಇದೇ ಮಾಸ್ಕ್ ಮ್ಯಾನ್ ಗುರುವಾರ ಹೈಕೋರ್ಟಿನ ಎದುರು ಕುಲ್ಲ ಬಿಚ್ಚಿಟ್ಟಿದ್ದ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವುದರಿಂದ ಹಿಡಿದು
ಅಲ್ಲಿಂದ ತಮಿಳ್ನಾಡಿಗೆ, ತಮಿಳ್ನಾಡಿಂದ ಮಂಡ್ಯಕ್ಕೆ, ಮಂಡ್ಯದಿಂದ ಧರ್ಮಸ್ಥಳಕ್ಕೆ, ಧರ್ಮಸ್ಥಳಕ್ಕೆ ಬಂದಾಗ ಅವನನ್ನ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಬಳಸಿಕೊಂಡ್ರು ಎಲ್ಲ ವಿವರಗಳು ಕೋರ್ಟಿನ ಎದುರು ದಾಖಲೆ ಸಮೇತ ಇಟ್ಟಾಗಲೂ ಕೂಡ 1.5 ದಿನ ನಾನು ಕಾದದ್ದು ಯಾಕೆ ಅಂತಂದ್ರೆ, ಧರ್ಮಸ್ಥಳದ ವಿರುದ್ಧ ತನಿಖಾ ಪತ್ರಿಕೋದ್ಯಮದ ಹೆಸರಿನಲ್ಲಿ, ನಾವೇ ಮಹಾಪಂಡಿತ ಪತ್ರಕರ್ತರು ಅನ್ನುವ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೇ ವಿಡಿಯೋ. ಇವತ್ತು ಈ ದೇಶದಲ್ಲಿ ನೀವು ದೇಶದ ಪರವಾಗಿ ಮಾತಾಡಿದರೆ ನಿಮಗೆ ವ್ಯೂಸ್ ಬರುವುದಿಲ್ಲ. ನೀವು ಮೋದಿಯವರು ಮಾಡಿದ ಶ್ಲಾಘನೀಯ ಕೆಲಸವನ್ನ ನೀವು ಎಷ್ಟು ಬೇಕಾದರೂ ಮಾತಾಡಿ, ನಿಮಗೆ ವ್ಯೂಸ್ ಬರುವುದಿಲ್ಲ. ಈ ದೇಶದಲ್ಲಿ ನಿಮಗೆ ಓವರ್ ನೈಟ್ ಪ್ರಚಾರಕ್ಕೆ ಬರಬೇಕು, ಓವರ್ ನೈಟ್ ನಿಮ್ಮ ಚಾನಲ್ ಅತ್ಯಂತ ಜಗತ್ಪ್ರಸಿದ್ಧಿ ಆಗಬೇಕು, ಮತ್ತು ನೀವು ಒಂದು ನಿಷ್ಠಾವಂತ ಪತ್ರಕರ್ತ ಅನ್ನುವಂಥ ಹಣೆಪಟ್ಟಿಯನ್ನ ನೀವು ಮಾಡಿರುವ ದಗಲಬಾಜಿ ಕೆಲಸಕ್ಕೂ ಕೂಡ ನೀವು ಬಹಳ ಶೀಘ್ರದಲ್ಲಿ ಪಡ್ಕೋಬೇಕು ಅಂತಂದ್ರೆ ನೀವು ಎಡಚರರಾಗಬೇಕು, ದೇಶ ವಿರೋಧಿಗಳಾಗಬೇಕು. ನೀವು ಮೋದಿಯವರನ್ನ ವಿರೋಧಿಸಿ ಮೇಲಿಂದ ಮೇಲೆ ವಿಡಿಯೋ ಮಾಡಬೇಕು, ನೀವು ರಾಟೆ ಆಗಬೇಕು, ನೀವು ಧರ್ಮಸ್ಥಳದ ವಿರುದ್ಧ ಮಾತಾಡಬೇಕು, ಮಾಸ್ಕ್ ಮತ್ತು ಮಸೀದಿ ಅಥವಾ ನೀವು ಚರ್ಚ್ ಅಲ್ಪಸಂಖ್ಯಾತರ ತಲೆ ಮೇಲೆ ಇಟ್ಟುಕೊಂಡು ಅವರನ್ನ ಹೊಗಳುತ್ತಾ ನೀವು ಮುಂದುವರೆದರೆ ನೀವು ದಿನ ಬೆಳಗಾಗೋದ್ರೊಳಗೆ ನೀವು ಅತ್ಯಂತ ಪ್ರಬಲವಾದ, ಪ್ರಖರವಾದ, ಪ್ರಚಂಡವಾದ ಜನಪ್ರಿಯ ಪತ್ರಕರ್ತರಾಗ್ತೀರಿ. ಧರ್ಮಸ್ಥಳ ಹೆಗಡೆಯವರು ಓಡಿ ಹೋದ್ರು, ಧರ್ಮಸ್ಥಳ ಹೆಗಡೆಯವರಿಗೆ ಕೈ ಕೋಳ ಬೀಳಲಿದೆ, ಧರ್ಮಸ್ಥಳ ಹೆಗಡೆಯವರ ಕತೆ ಮುಗಿದೋಯ್ತು, ಧರ್ಮಸ್ಥಳ ಹೆಗಡೆಯವರಿಗೆ ಹಾಗೆ ಹೀಗೆ ಯಾವುದೇ ರೀತಿಯಲ್ಲೂ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೆ ಇದ್ರೂ ಕೂಡ ಅವರನ್ನ ಹೀಗಳೆಯುವುದರಲ್ಲಿ ತಾ ಮುಂದು ಅಂತ ಹೇಳಿ ವಿಡಿಯೋ ಮಾಡಿ ಬಿಟ್ಟಂತ, ಗ್ರೌಂಡ್ ರಿಯಾಲಿಟಿ ಅಂತ ತೋರಿಸಿದಂತ ಪತ್ರಕರ್ತರು ಎಲ್ಲಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೆ. ಯಾಕೆಂತಂದ್ರೆ ಇದೇ ಮಾಸ್ಕ್ ಮ್ಯಾನ್ ಅವನ ಹೇಳಿದ್ದನ್ನ ಇಟ್ಕೊಂಡು ತಿಂಗಳುಗಟ್ಟಲೆ ಆಗದವರು ಯಾರು SITಯ ಮೂಲಕ 200-250 ಕೋಟಿಯನ್ನ ಜನರ ತೆರಿಗೆ ಹಣವನ್ನ ಈ ಬುರುಡೆ ಗ್ಯಾಂಗಿನ ಬುರುಡೆ ಬಿಟ್ಟದ್ದಕ್ಕೆ, ಈ ಮಾಸ್ಕ್ ಮ್ಯಾನ್ ಹೇಳಿದ್ದಕ್ಕೆ ಬಾಹುಬಲಿ ಬೆಟ್ಟವನ್ನೂ ಬಿಡದೇನೆ ಅಗದ್ರಲ್ಲ. ಈಗ ಏನ್ ಹೇಳ್ತೀರಿ? ಎಲ್ಲಿ ಹೋದ್ರು ಈ ಎಲ್ಲ AI ಸಮೀರ್ ಎಲ್ಲಿ ಹೋದ? AI ಸಮೀರ್ನನ್ನ ರಕ್ಷಿಸ್ಲಿಕ್ಕೆ ಎಂತೆಂಥವ್ರು ಮುಂದೆ ಬಂದ್ರಿ? ಪ್ರಕಾಶ್ ರಾಜಿಂದ ಹಿಡಿದು, ಇನ್ನೊಬ್ಬರಿಂದ ಹಿಡಿದು, ಮಗದೊಬ್ಬರಿಂದ ಹಿಡಿದು. ಅವನು ಕೊಟ್ಟ ಅರ್ಜಿಯಲ್ಲಿ ಪ್ರಕಾಶ್ ರಾಜನು ಇದ್ದಾನೆ, ಅವನ ಮಾಸಿಕನೊಳಗೆ ಇಡುವ ಆಡಿಯೋ ಕಿಟ್ಟು ಇದೆ, ಅವನಿಗೆ ಹೊರಗಡೆಯಿಂದ ಯಾವ ರೀತಿ ಫೀಡ್ ಆಗ್ತಾ ಇತ್ತು ಅನ್ನೋದು ಇದೆ, ಪೊಲೀಸರೊಟ್ಟಿಗೆ ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೈಡ್ ಮಾಡ್ತಾ ಇದ್ರು ಅನ್ನೋದು ಇದೆ. ಈಗ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಈಗ ಯಾಕೆ ಓತಪ್ರೋತವಾಗಿ ಬ್ರೇಕಿಂಗ್ ನ್ಯೂಸ್ ಹಾಕ್ತಾ ಇಲ್ಲ? ಈಗ ಯಾಕೆ ಧರ್ಮಸ್ಥಳದ ವಿರುದ್ಧ ಪುಂಗಿ ಊದಿದಂತ ಮಹಾನ್ ಪತ್ರಕರ್ತರೆಲ್ಲ ಎಲ್ಲಿ ಓಡಿ ಹೋದ್ರು? ಯಾಕೆ ಈ CN ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಇವತ್ತು ಕೋರ್ಟಿಗೆ ಅರ್ಜಿ ಕೊಟ್ಟದನ್ನ ಇಟ್ಕೊಂಡು ನೀವು ಮಾತಾಡ್ತಾ ಇಲ್ಲ? ಧರ್ಮಸ್ಥಳ ಅಂದ್ರೆ ಏನು? ನಿಮ್ಮ ಎಲ್ಲ ಆಟ ಆವುಟಕ್ಕೆ ಏನು ಬೇಕಾದ್ರೂ, ಹೇಗೆ ಬೇಕಾದ್ರೂ, ಯಾವ ರೀತಿ ಬೇಕಾದ್ರೂ ಬಳಸ್ಕೊಳ್ಬಹುದಾದಂತ ಒಂದು ಅಖಾಡ ಅಂತ ಭಾವಿಸಿದ್ರ ನೀವು? ಫಟಿಂಗತನಕ್ಕೂ, ಮೋಸಕ್ಕೂ, ವಂಚನೆಗೂ ಒಂದು ಮಿತಿ ಇದೆ. ನಮ್ಮ ಸನಾತನ ಧರ್ಮ, ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ಆರಾಧನಾ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ, ಅದು ಕಾಶಿ ಇರಬಹುದು, ಮಥುರಾ ಇರಬಹುದು, ಅಯೋಧ್ಯೆ ಇರಬಹುದು, ಧರ್ಮಸ್ಥಳ ಇರಬಹುದು, ಪ್ರತಿ ಒಂದಕ್ಕೂ ಕೈ ಹಾಕ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ಕಳೆದ 12 ವರ್ಷಗಳಲ್ಲಿ ಯದಯದಾಯಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಪುನರುತ್ಥಾನಗೈತಾ ಇದೆ. ಭಾರತದ ಸನಾತನ ಧರ್ಮ ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇದೆ. ಭಾರತದ ಅಸ್ಮಿತೆ ಮತ್ತೆ ಕಟ್ಟಲ್ಪಡ್ತಾ ಇದೆ. ಮೋದಿಯವರ ಹೆಸರಿನಲ್ಲಿ, ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಭಾರತ ಮತ್ತೆ ಸನಾತನ ಧರ್ಮದ ಒಂದು ಇಡೀ ಉಚ್ಛ್ರಾಯ ಕಾಲವನ್ನ ಕಾಣ್ತಾ ಇದೆ. ಧರ್ಮಸ್ಥಳವನ್ನ ಮುಟ್ಟುವ ಮೂಲಕ, ಧರ್ಮಸ್ಥಳವನ್ನ ಬಡಿಯುವ ಮೂಲಕ, ಧರ್ಮಸ್ಥಳವನ್ನ ಮೆಟ್ಟುವ ಮೂಲಕ, ವೀರೇಂದ್ರ ಹೆಗಡೆಯವರನ್ನ ಹಣಿಯುವ ಮೂಲಕ, ಇಡೀಯದಾಗಿ ನಮ್ಮ ನಂಬಿಕೆಯನ್ನೇ ನಾಶಗೊಳಿಸುವ ಮೂಲಕ ಸಮಾಜವನ್ನ, ಸಂಸ್ಕೃತಿಯನ್ನ, ನಮ್ಮ ಅಸ್ಮಿತೆಯನ್ನ ಮುಗಿಸುವ ಒಂದು ಮಹಾನ್ ಷಡ್ಯಂತ್ರ ಈಗ CN ಚಿನ್ನಯ್ಯ ಮಾಸ್ಕ್ ಮ್ಯಾನ್ ನಿಂದಲೇ ಹೊರಗೆ ಬಂದಿದೆ. ಈಗ ಯಾಕೆ ಮಾತಾಡ್ತಾ ಇಲ್ಲ? ಈಗ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಈಗ ಯಾಕೆ ನಿಮ್ಮ ನಾಲಿಗೆ ಚಲಿಸ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನ ಧರ್ಮಸ್ಥಳದ ವಿರುದ್ಧ ಮಾತಾಡಿ ನಿಂತು ತಾವೇ ದೊಡ್ಡ ಪತ್ರಕರ್ತರು, ನಾವು ಹೇಳಿದ್ದೇ ಸತ್ಯ ಅಂತ ಪುಂಗಿ ಊದ್ತಾ ಇದ್ರಲ್ಲ, ಈಗ ಯಾಕೆ CN ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಸಿಡಿಸಿದ ಈ ಬಾಂಬ್ ಇದೆಯಲ್ಲ, ಬುರುಡೆ ಗ್ಯಾಂಗಿನ ಅಸಲಿಯತ್ತು, ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದನ್ನ ನೋಡ್ಬೇಕಿತ್ತು ನನಗೆ. ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಆರಂಭದಲ್ಲೇ ಹೇಳಿದ್ದೆ, ಮೊದಲು ಈ CN ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ, ಅವನನ್ನ ಸಂಪೂರ್ಣವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಮತ್ತು ಅವನನ್ನ ಶುದ್ಧವಾದಂತ ವಿಚಾರಣೆಗೆ ಒಳಪಡಿಸಿ. 20 ವರ್ಷದ ನಂತರ ಏನು ತನ್ನ ಆತ್ಮಾವಲೋಕನ ಪಾಪ ಪ್ರಜ್ಞೆ ಅಂತ ಹೇಳ್ಕೊಂಡು ಬಂದಿದ್ದಾನಲ್ಲ, ಪಾಪ ಪ್ರಜ್ಞೆ ಅನ್ನುವ ಶಬ್ದದ ಒಂದು ಶಾಬ್ದಿಕ ಅರ್ಥ ಗೊತ್ತಿಲ್ಲದೆ ಇದ್ದಂತ ಒಬ್ಬ ಮನುಷ್ಯ
ತನ್ನ ಪಾಪ ಪ್ರಜ್ಞೆ ಅಂತ ಹೇಳ್ಕೊಂಡು 20 ವರ್ಷದ ನಂತರ ಬರ್ತಿದ್ದಾನಲ್ಲ, ಅವನ ಅಸಲಿಯತ್ತನ್ನ ಮೊದಲು ನೋಡಿ ವಿಚಾರಣೆ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ಅಂತ ನಾನು ಪ್ರಥಮದಲ್ಲೇ ಹೇಳಿದ್ದೆ. ಅದರ ಜೊತೆಗೆ ಯಾವುದೇ ಸರ್ಕಾರ ಕೂಡ ಎಲ್ಲೋ ಇದ್ದಂತ ಒಬ್ಬ ಮನುಷ್ಯ ಅವನು ಮಾಸ್ಕ್ ಹಾಕೊಂಡು ಬಂದು ಅವನು ನಾನು ಅಸಲಿಯತ್ತು ತೋರಿಸ್ತೇನೆ, ನಾನು ಅಲ್ಲಿ ನಿಮಗೆ ಹೆಣವನ್ನ ತೋರಿಸ್ತೇನೆ, ಇಲ್ಲ ಅಸ್ಥಿಪಂಜರವನ್ನ ತೋರಿಸ್ತೇನೆ ಅಂತ ಹೇಳಿ ಬುರುಡೆ ಬಿಟ್ಟ ತಕ್ಷಣ SIT ರಚನೆ ಮಾಡಿ ಕಂಡಲ್ಲಿ ತಿಂಗಳಗಟ್ಟಲೆ ಆಗದು ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಅದನ್ನ ಲೈವ್ ಆಗಿ ಬಿತ್ತರಿಸುವ ಹಾಗೆ ಮಾಡಿದ್ರಲ್ಲ, ಇದಕ್ಕಿಂತ ಮೂರ್ಖತನ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕೇವಲ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕೇವಲ ಎಡಚರ ಪ್ರಾಬಲ್ಯದಲ್ಲಿ, ಕೇವಲ ಈ JNU ಸಂಸ್ಕೃತಿಯಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಧರ್ಮ ವಿರೋಧಿಗಳು, ಸನಾತನ ವಿರೋಧಿಗಳು, ಧರ್ಮಸ್ಥಳದ ವಿರೋಧಿಗಳು, ಹೆಗಡೆಯವರ ವಿರೋಧಿಗಳು, ಮೋದಿಯವರ ವಿರೋಧಿಗಳು ಇವರೆಲ್ಲರೂ ಕ್ರೋಢೀಕರಣಗೊಂಡು ಧ್ರುವೀಕರಣಗೊಂಡು ಇದನ್ನ ಹೇಳಿದ್ರು ಅಂತ ಹೇಳಿ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ತನಿಖೆಗೆ ಒಳಪಡಿಸಿ ಕೊನೆಗೂ ಏನು ಬೆಟ್ಟ ಆಗದು ಇಲಿಯೂ ಹಿಡಿಲಿಕ್ಕಾಗದೇ ಇದ್ದಾಗ ಆ ಒಂದು ಖರ್ಚಾದ ಹಣವೋ ಸಮಯವೋ SIT ತಂಡವೋ ನಮ್ಮ ಇಡೀದಾದಂಥ ಒಂದು ರಕ್ಷಣಾ ತಂಡವನ್ನು ಅಲ್ಲಿ ಬಳಸಿದ್ರಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡಿದ್ರಿ, ಯಾರು ಉತ್ತರ ಕೊಟ್ರಿ, ಯಾರು ಅದನ್ನ ಖರ್ಚು ಮಾಡಲಿಕ್ಕೆ ನೀವು ಮುಂದಾದ್ರಿ ಅಂತ ಪ್ರಶ್ನೆ ಮಾಡಿದ್ರಿ? ಯಾರೂ ಮಾಡಿಲ್ಲ. ಈಗ ಅವನೇ ಸತ್ಯವನ್ನ ಬಿಚ್ಚಿಡ್ತಾ ಇದ್ದಾನೆ. ಎಂತ ದುರಂತ ಅಂತಂದ್ರೆ ಮಾಸ್ಕಿನ ಒಳಗಡೆ ಆಡಿಯೋ ಕಿಟ್ ಅನ್ನ ಇಟ್ಟು ಅಲ್ಲಿ ಹೊರಗಡೆಯಿಂದ ಫೀಡ್ ಮಾಡ್ತಾ ಇದ್ರು ನನಗೆ ಅನ್ನುವಂತ ಒಂದು ಭಯಂಕರ ಸತ್ಯವನ್ನ ಇವತ್ತು ಆಸ್ಫೋಟಿಸಿದನಲ್ಲ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅಷ್ಟೇ ಅಲ್ಲ, ಈಗ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಹೇಗೆ ಹಣ ಹಾಕಿದ್ರು, ವಿಠಲ್ ಗೌಡ ಹೇಗೆ ಅವನನ್ನು ಟ್ರ್ಯಾಪ್ ಮಾಡಿದ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಹೋಗಿ ಹೇಗೆ ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಬ್ರೈನ್ ವಾಶ್ ಮಾಡಲಾಯಿತು. ಅದರ ನಂತರ ಮಟ್ಟಣ್ಣ ಎಂತೆಂಥವ್ರು ಯೋಚನೆ ಮಾಡಿ ಮಹೇಶ್ ತಿಮರೋಡಿ ಅಕೌಂಟಿಗೆ ಹಣ ಹಾಕಿದ್ದನ್ನ ವಿವರವಾಗಿ ಬರೆದಿದ್ದಾನವನು. ಇವನ ಫೋಟೋ ತೆಗೆಸಿದ್ದು ಜಯಂತ್ ತನ್ನ ಮನೆಯ ಮಹಡಿಯಲ್ಲೇ ತಲೆಬುರುಡೆ ಒಂದು ಬಾಟಲ್ ನೀರು ಮಣ್ಣು ಅದರ ಇಡೀದಾದಂಥ ಒಂದು ಪ್ರಹಸನವನ್ನ ಅಲ್ಲಿ ಸ್ಕೆಚ್ ಮಾಡಿ ಏನೇನೆಲ್ಲ ಮಾಡಿದ್ರು, ನನ್ನ ದೆಹಲಿಗೆ ಹೇಗೆ ಕರ್ಕೊಂಡು ಹೋದ್ರು, ಅಲ್ಲಿ CCTV ಫುಟೇಜ್ ಎದ್ರು, ನನಗೆ ಯಾವ ರೀತಿ ಎಲ್ಲ ಮಾತಾಡಿಸಿದ್ರು, ನನಗೆ ಯಾವ ರೀತಿ ಟ್ರೈನಿಂಗ್ ಕೊಟ್ರು, ಪ್ರತಿ ಒಂದನ್ನು ಕುಲ್ಲ ಬರ್ದಿದ್ದಾನಲ್ಲ, ಯಾಕೆ ಮಾತಾಡ್ತಾರೆ? ಅದೇ ಇವತ್ತು ಧರ್ಮಸ್ಥಳ ಹೆಗಡೆಯವರಿಗೆ ನೋಟಿಸು, ಧರ್ಮಸ್ಥಳ ಹೆಗಡೆಯವರಿಗೆ ಇದರಿಂದ ಏನೋ ಕೋರ್ಟಿಂದ ಅರೆಸ್ಟ್ ವಾರೆಂಟು, ಧರ್ಮಸ್ಥಳ ಹೆಗಡೆಯವರ ಮನೆಯ ಜಪ್ತಿ, ಧರ್ಮಸ್ಥಳ ಹೆಗಡೆಯವರ ಒಂದು ಇಡೀ ಸಹೋದರರನ್ನೇ ಬಂಧಿಸಲಿಕ್ಕೆ ಇವತ್ತು ಆಜ್ಞೆ ಆಗಿದೆ, ಧರ್ಮಸ್ಥಳದ ಮೇಲೇನೆ ಇಡೀ ಕಾನೂನಿನ ಸಮರ ಸಾರಿದ್ದಾರೆ ಇತ್ಯಾದಿ ತಮ್ಮನೇನಲ್ಲಿ ಏನು ಹಾಕಿ ಜಡಿತಾ ಇದ್ರಲ್ಲ, ಯಾವ್ದಾಕ್ಲೇ ಇತ್ತು ಅಂತ? ಒಮ್ಮೆ ಅಂತ ಸುದ್ದಿಯೇ ಇವತ್ತು ಮಾಸ್ಕ್ ಮ್ಯಾನ್ ಕೊಟ್ಟಿದ್ದೇ ಆಗಿದ್ದಿದ್ರೆ ನೀವು ಯಾವ ರೀತಿ ವಿಡಿಯೋವನ್ನು ಮಾಡ್ತಾ ಇದ್ರಿ? ಎಂತ ಸಂಘಟಿತವಾದಂತ ಒಂದು ಪ್ರಯತ್ನ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯಿತು. ಧರ್ಮಸ್ಥಳ ಮಾಡಿದಂತ ಸಾಮಾಜಿಕ ಕೆಲಸದ ಬಗ್ಗೆ ಕಿಂಚಿತ್ತು ಕಾಳಜಿ ಇರಲಿಲ್ಲಲ್ಲ. ಅವರ ಜೀರ್ಣೋದ್ಧಾರ ಮಾಡಿದ ದೇವಸ್ಥಾನಗಳನ್ನ ಕಂಡು ಕಾಣದೇ ಇದ್ದ ಹಾಗೆ ಅದನ್ನ ಮರೆಮಾಚಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ. ಶೈಕ್ಷಣಿಕವಾಗಿ ಅವರು ಕೊಟ್ಟಂತ ಇಡೀ ಸಮಾಜಕ್ಕೆ ಕೊಡುಗೆ ಅದನ್ನೂ ಗಮನಿಸಿಲ್ಲ. ಧರ್ಮಸ್ಥಳದ ಸಹಾಯ ಸಂಘ, ಧರ್ಮಸ್ಥಳದ ಈಗ ಹೆಸರಿನಲ್ಲಿ ಮಹಿಳೆಯರು ಸಂಘಟಿತರಾಗಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಆರ್ಥಿಕವಾಗಿ ಅವರಿಗೆ ಬೆಂಗಾವಲಾಗಿ ನಿಂತಂಥದ್ದನ್ನು ಕೂಡ ಈಗ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಅದನ್ನ ಈಗ ಎತ್ತಿ ಹಾಕ್ಲಿಕ್ಕೆ, ಅದರ ಮೂಲಕ ಧರ್ಮಸ್ಥಳ ಹೆಗಡೆಯವರನ್ನ ಅವರ ಇಡೀ ಸಂಘಟನಾತ್ಮಕ ವ್ಯವಸ್ಥೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಪ್ರಯತ್ನ ನಡೀತಾ ಇದೆಯಲ್ಲ. ಯಾಕೆ ಈ ದ್ವೇಷ? ಯಾಕೆ ಈ ಟಾರ್ಗೆಟ್? ಯಾಕೆ ಈ ಸಂಘಟಿತವಾಗಿ ಅವರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಹೆಗಡೆಯವರ ಮೇಲೆ ಮುಗಿಬೀಳ್ತಾ ಇದ್ದೀರಿ? ಏನ್ ನಮಗೆ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರಿ? ಪ್ರಕಾಶ್ ರಾಜ್ನಂತ ಅಥವಾ ಕಿಶೋರ್ನಂತ ಏನು ರಾಷ್ಟ್ರೀಯ ಪ್ರಜ್ಞೆ ಇವ್ರದು, ಏನ್ ರಾಷ್ಟ್ರೀಯತೆ? ಮೋದಿಯವರಿಗೆ ಬೈಲಿಕ್ಕೆ 24 ಗಂಟೆಯೂ ಸಾಲೋದಿಲ್ಲ ಇವರಿಗೆ. ಇಂಥವರು ಕೂಡ ಧರ್ಮಸ್ಥಳದ ಪ್ರಕರಣದಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ಇದೇ ಮಾಸ್ಕ್ ಮ್ಯಾನ್ ತನ್ನ ಅರ್ಜಿಯಲ್ಲಿ ಹೈಕೋರ್ಟ್ಗೆ ತಿಳಿಸಿದ್ದಾನೆ. ತಾನು ಎಲ್ಲೋ ಇದ್ದೇನೆ, ದೂರದಲ್ಲಿದ್ದೇನೆ, 2 ದಿನದಲ್ಲಿ ಬಂದ್ಬಿಡ್ತೇನೆ, ನಿಮಗೆ ಮಾಧ್ಯಮದೊಟ್ಟಿಗೆ ಸಂಪೂರ್ಣವಾಗಿ ಮಾತಾಡ್ತೇನೆ, ಅಲ್ಲಿಯವರೆಗೆ ಈ ಕೆಲವು ದುರುಳರು ಕಟ್ಟುವ ರೆಕ್ಕೆ ಪುಕ್ಕಗಳನ್ನ ನಂಬೇಡಿ ಅಂತ ಟ್ವೀಟ್ ಮಾಡ್ತಿರಲ್ಲ. ಮಾಸ್ಕ್ ಮ್ಯಾನಿನ ಆಡಿಯೋ ಕಿಟ್ ಮೂಲಕ ಪ್ರಕಾಶ್ ರಾಜ್ಗೆ ಫೋನ್ ಮಾಡುವ ದರ್ದಿ ಏನಿತ್ತು? ಯಾಕೆ ಪ್ರಕಾಶ್ ರಾಜ್ ಇದರಲ್ಲಿ ಇನ್ವಾಲ್ವ್ ಆದ್ರು? ಯಾಕೆ ಪ್ರಕಾಶ್ ರಾಜ್ ಈ ಮಾಸ್ಕ್ ಮ್ಯಾನ್ಗೆ ಫೋನ್ ಮಾಡಿದ್ರು? ಅವ್ರು ಬರ್ಕೊಂಡಿದ್ದಾನಲ್ಲ, ಆ ಬುರುಡೆ ಗ್ಯಾಂಗ್ ಹೇಳ್ದಾಗ, ಕೇಳು ನಾನು ನಿನ್ನನ್ನು ಬಂದು ಒಂದಿನ ಹಗ್ ಮಾಡ್ತೇನೆ, ಮೋದಿ ಹಗ್ಗನ್ನ ವ್ಯಂಗ್ಯ ಮಾಡುವಂತ ಇದೇ ವ್ಯಕ್ತಿಗಳು ಇದೇ ಮಾಸ್ಕ್ ಮ್ಯಾನ್ ಅನ್ನ ನಾನು ಹಗ್ ಮಾಡ್ತೇನೆ ಅಂತ ಅವನನ್ನ ಮೆಸ್ಮರೈಸ್ ಮಾಡ್ತಾರೆ. ನಾಚಿಕೆ ಆಗುದಿಲ್ಲ? ತನ್ನ ತಾಯಿಯ ವೈಯಕ್ತಿಕ ನಂಬಿಕೆ ಅಂತ ಅವರ ಶವ ಸಂಸ್ಕಾರವನ್ನ ಅವ್ರು ಹೇಳಿದಾಗ ಮಾಡ್ತೀರಿ ನೀವು. ಅದೇ ಇನ್ನೊಬ್ಬರ ನಂಬಿಕೆ ಅಂತ ಬಂದಾಗ ಅದ್ರ ಮೇಲೆ ಸವಾರಿ ಮಾಡ್ತೀರಿ. ಯಾರಪ್ಪರ ಆಸ್ತಿ ಅಂತ? ನಮ್ಮ ನಂಬಿಕೆ ನಮ್ಮದು, ನೀವ್ಯಾರು ಕೇಳಲಿಕ್ಕೆ? ಬುರುಡೆ ಗ್ಯಾಂಗಿನ ಇಡೀ ಚರಿತ್ರೆಯನ್ನ, ಇಡೀ ಷಡ್ಯಂತ್ರವನ್ನ
ಮೋಸ, ವಂಚನೆ, ದಗಲ್ಬಾಜಿತನವನ್ನ ಅವನು ಸಂಪೂರ್ಣವಾಗಿ ತೆರೆದಿಟ್ಟಿದ್ದಾನಲ್ಲ, ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದರ ಬಗ್ಗೆ ಯಾಕೆ ವಿಡಿಯೋ ಬರ್ತಾ ಇಲ್ಲ? ಇಂಥ ತಲ್ಲಣಿಸುವಂತ ಸತ್ಯವನ್ನ ಅವನು ಕೋರ್ಟಿಗೆ ಅರ್ಹಿದ್ದಾನೆ. ಇವರಿಗೆ ಒಂದು ದೊಡ್ಡ ಸುದ್ದಿಯೇ ಅಲ್ಲ. ಈ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನೊಟ್ಟಿಗೆ ಸೇರಿಕೊಂಡಂತ ಸೋಷಿಯಲ್ ಮೀಡಿಯಾದವರಿಗೆ ಅದೊಂದು ಸುದ್ದಿಯೇ ಅಲ್ಲ. ಯೋಚನೆ ಮಾಡಿ, ಎಂಥ ಒಂದು ಪಿತೂರಿ, ಎಂಥ ಷಡ್ಯಂತ್ರ, ಎಂಥ ಒಂದು ಸಮೂಹ ಸನ್ನಿಯನ್ನ ಸೃಷ್ಟಿಸ್ಲಿಕ್ಕೆ ಇವರು ಹೊರಟಿದ್ರು ಅನ್ನೋದು. ಅದೇ ನಾವು ಧರ್ಮಸ್ಥಳದ ಬಗ್ಗೆ, ಅಲ್ಲಿಯ ಸತ್ಯಾಸತ್ಯತೆಯ ಬಗ್ಗೆ, ಅಲ್ಲಿಯ ಒಂದು ಇಡೀಯದಾಗಿ ನಡೆದಂತ ಷಡ್ಯಂತ್ರದ ಬಗ್ಗೆ, ಧರ್ಮಸ್ಥಳ ಇವತ್ತು ಸಮಾಜಕ್ಕೆ ಕೊಟ್ಟ ಕೊಡುಗೆಯ ಬಗ್ಗೆ, ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲಿನ ನಂಬಿಕೆಯಿಂದ ಒಂದು ಇಡೀ ಜನಾಂಗ ಬದುಕ್ತಾ ಇರುವುದರ ಆ ಬದುಕಿನ ಅಂತರ್ಸತ್ಯದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ನಾವು ಧರ್ಮಸ್ಥಳಗಡೆಯವರ ಚೇಲಗಳಾಗ್ತೇವೆ. ಈಗ ನೀವು ಯಾವ ಚೀಲ, ಯಾವ ಚೇಲ ಆತ್ಮಾವಲೋಕನ ಮಾಡ್ಕೊಂಡು ಜೈಲು ಸೇರಿದ ಮೇಲೆ ಒಂಟಿ ಆದ್ನಲ್ಲ, ಈ ಪಟಿಂಗರು, ಈ ಭ್ರಷ್ಟರು, ಈ ಬುರುಡೆಗಳು ಯಾರು ಅವನ ಬುರುಡೆ ಇದೆಯೋ ಇಲ್ವೋ ಅಂತ ಮಾತಾಡ್ಸ್ಲಿಕ್ಕೆ ಹೋಗಿಲ್ಲ. ಆವಾಗ ಈ ಮಾಸ್ಕ್ ಮ್ಯಾನ್ಗೆ ಅರ್ಥ ಆಯ್ತು, ಓಹೋ ನಾನು ಹೇಗೆ ಟ್ರ್ಯಾಪ್ ಆದೆ, ಯಾರೋ ಅವರು ಎಸೆದ ಎಂಜಲು ಕಾಸಿಗೆ ನಾನು ಎಂತ ಪಟಿಂಗತನವನ್ನ ಮಾಡಿದೆ. ನಾನು ಇದನ್ನು ನಿರಂತರವಾಗಿ ಹೇಳ್ತಾ ಬಂದಿದ್ದೆ. ಧರ್ಮಸ್ಥಳದ ಎದುರು ನೀವು ನಿಂತಿದ್ದೀರಲ್ಲ, ಧರ್ಮಸ್ಥಳದ ಅಣ್ಣಪ್ಪನನ್ನ ಪ್ರಶ್ನಿಸ್ತಾ ಇದ್ದೀರಿ, ಧರ್ಮಸ್ಥಳದ ಮಂಜುನಾಥನನ್ನ ಪ್ರಶ್ನಿಸ್ತಾ ಇದ್ದೀರಿ, ಧರ್ಮಸ್ಥಳದ ಇಡೀ ದೇವಸ್ಥಾನದ ಇತಿಹಾಸವನ್ನ, ಮೂಲವನ್ನ ಪ್ರಶ್ನಿಸ್ತಾ ಇದ್ದೀರಿ. ಆ ಸಬ್ಜೆಕ್ಟೇ ಬೇರೆ, ಸೌಜನ್ಯ ಪ್ರಕರಣವೇ ಬೇರೆ. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅಂತೂ ತಾನೇ ಮಂಜುನಾಥ, ತಾನೇ ಅಣ್ಣಪ್ಪ, ತಾನೇ ಧರ್ಮಸ್ಥಳದ ಹೆಗಡೆ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗೇನ್ ಹೇಳ್ತಾರೆ? ಇವತ್ತು ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಅವರ ಬೆಂಚ್ ಎದುರು ಸುದೀರ್ಘವಾಗಿ ಇದರ ಇಡೀ ಷಡ್ಯಂತ್ರದ ಎಳೆಯನ್ನು ಬಿಚ್ಚಿಟ್ಟಿದ್ದಾನಲ್ಲ ಮಾಸ್ಕ್ ಮ್ಯಾನ್. ಪ್ರತಿ ಕ್ಷಣದ ವಿವರಗಳನ್ನ ಕೊಟ್ಟಿದ್ದಾನ. ನನಗೆ ಹೇಗೆ ದುಡ್ಡು ಕೊಟ್ರು, ನನಗೆ ಹೇಗೆ ಮಾಸ್ಕ್ ಮಾಡಿದ್ರು, ನನ್ನನ್ನು ಹೇಗೆ ಬಳಸ್ಕೊಂಡ್ರು, ಬುರುಡೆಯನ್ನು ಎಲ್ಲಿಂದ ತಂದ್ರು, ಆ ಬುರುಡೆಯನ್ನ ತಂದಾಗ ಅದಕ್ಕೆ ಹೇಗೆ ಅದನ್ನ ಬಳಸ್ಕೋಬೇಕು ಅಂತ ಅದಕ್ಕೊಂದು ರಿಹರ್ಸಲ್ ಹೇಗಾಯ್ತು, ನನಗೆ ಹಾಕಿದ ಮಾಸ್ಕು, ಆ ಮಾಸ್ಕ್ನ ಒಳಗಿನ ಕತೆ, ಅದಕ್ಕೆ ಆಡಿಯೋ ಕನೆಕ್ಷನ್ನು, ಅದಕ್ಕೆ ಹೊರಗಡೆಯಿಂದ ಫೀಡ್ ಆಗ್ತಾ ಇರುವಂತದ್ದು, ಎಲ್ಲಿ ಜಾಗ ತೋರಿಸ್ಬೇಕು, ಪೊಲೀಸರು ಏನ್ ಹೇಳಿದಾಗ ಏನ್ ಹೇಳಬೇಕು, ಎಲ್ಲ ಕೊಟ್ಟಿದ್ದಾನಲ್ಲ ವಿವರ. ಈಗೇನ್ ಹೇಳ್ತೀರಿ? ಧರ್ಮಸ್ಥಳದವ್ರು ಮಾಡಿಸಿದ್ರು ಅಂತೀರಾ? ಇದು ಧರ್ಮಸ್ಥಳ ಇವರು ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅಂತೀರಾ? ನಿಮ್ಮ ದರಿದ್ರ ನಾಲಿಗೆ, ನಿಮ್ಮ ಕೊಳಕು ನಾಲಿಗೆ ಅಂತದ್ದನ್ನೇ ಹೇಳುತ್ತೆ, ಅಂತದ್ದನ್ನೇ ಬೊಗಳುತ್ತೆ. ಇದು ಧರ್ಮಸ್ಥಳ ಹೆಗಡೆಯವರು ಮಾಡಿಸಿದ್ದು, ಬುರುಡೆ ಗ್ಯಾಂಗ್ಗೆ ತಂದದ್ದು, ಬುರುಡೆ ಗ್ಯಾಂಗ್ಗೆ ನಿರ್ಮಿಸಿದ್ದು, ಬುರುಡೆ ಗ್ಯಾಂಗ್ಗೆ ಅವನನ್ನ ಮಾಸ್ಕ್ ಮ್ಯಾನ್ ಮಾಡಿದ್ದು, ಬುರುಡೆ ಗ್ಯಾಂಗ್ಗೆ ಹೋಗಿ ಇದಕ್ಕೆ ಸಿದ್ದರಾಮಯ್ಯನವರಿಗೆ ಫಿಟ್ಟಿಂಗ್ ಇಟ್ಟದ್ದು, ಬುರುಡೆ ಗ್ಯಾಂಗ್ಗೆ ಹೋದದ್ದು, ಇದನ್ನು ತನಿಖೆ ಮಾಡಿ ಅಂತ ಹೋರಾಟ ಮಾಡಿದ್ದು ಪ್ರಕಾಶ್ ರಾಜ್ ಅಂತವರು, ಇಡೀ ಸಾಹಿತಿಗಳು, ಬುದ್ಧಿವಂತರು, ಪ್ರಗತಿಪರರು, ಮಹಿಳಾವಾದಿಗಳು, ಯಾರ್ಯಾರು ಬೇಕು ಎಲ್ಲರೂ ಇದ್ರಲ್ಲ ಇದ್ರ ಹಿಂದೆ. ಅವನದೆಲ್ಲ ವಿವರಗಳನ್ನ ಕೊಟ್ಟಿದ್ದಾನಲ್ಲ. ತನ್ನನ್ನ ಯಾವ ರೀತಿ ಕ್ಷಣ ಕ್ಷಣಕ್ಕೆ ನನ್ನನ್ನು ಬಳಸ್ಕೊಂಡ್ರು ಅನ್ನೋದನ್ನ ಕಂಪ್ಲೀಟ್ ವಿವರ ಕೊಟ್ಟಿದ್ದಾನಲ್ಲ. ಏನ್ ಹೇಳ್ತೀರಿ ಈಗ? ಅದೇ ಹೆಗಡೆಯವರ ವಿರುದ್ಧ ಅವನೇನಾದ್ರು ಹಾಗೆ ಹೀಗೆ ನನಗೆ ಹೇಳಲಿಕ್ಕಾಗ್ಲಿಲ್ಲ, ತೋರಿಸ್ಲಿಕ್ಕಾಗ್ಲಿಲ್ಲ, ಆದ್ರೆ ಅದಕ್ಕೆ ಹೆಗಡೆಯವರ ಕಾರಣ, ಹೆಗಡೆಯವರ ಕುಟುಂಬ ಕಾರಣ, ಹೆಗಡೆಯವರ ಚೇಲಗಳ ಕಾರಣ ಅಂತೇಳಿ ಇವತ್ತು ಏನಾದ್ರೂ ಕೋರ್ಟಿಗೆ ಅವನು ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅಟಾಟೋಪ ಹೇಗಿರ್ತಿತ್ತು, ರೌದ್ರಾವತಾರ ಹೇಗಿರ್ತಿತ್ತು, ಎಂತೆಂಥ ತಮ್ಮನೇಲ್ಗಳು, ಎಂತೆಂಥ ವಿಡಿಯೋಗಳು. ಆತ್ಮವಂಚನೆ ಈ ರೀತಿಯ ಪತ್ರಿಕೋದ್ಯಮದ ಹೆಸರಿನಲ್ಲಿ ಸಮಾಜಕ್ಕೆ ತನ್ನದೇ ಆದಂಥ ನಂಬಿಕೆ ಇದೆ, ತನ್ನದೇ ಆದಂಥ ಪರಂಪರೆ ಇದೆ, ತನ್ನದೇ ಆದಂಥ ಸಂಸ್ಕೃತಿ ಇದೆ. ಧರ್ಮಸ್ಥಳವನ್ನ ನಂಬಿ 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 ಅಂತ ಯಾರು ಪೋಸ್ಟರ್ ಹಚ್ಚಿಲ್ಲ. ಧರ್ಮಸ್ಥಳ ಹೆಗಡೆಯವರ ಗುಂಪು ಅಥವಾ ಮನೆತನ ತಲೆ ತಲಾಂತರದಿಂದ ನಂಬಿಕೆಗಳು ಹುಟ್ಟುಕೊಂಡಿದ್ದಾವೆ. ತಲೆ ತಲಾಂತರದಿಂದ ಅದು ರಕ್ತಗತವಾಗಿ ಬಂದಿದೆ, DNA ಆಗಿ ಬಂದಿದೆ. ಅದನ್ನ ತೊಳೆಲಿಕ್ಕೆ ನೀವ್ ಯಾರ್ರಿ? ಅಣ್ಣಪ್ಪನ ಶಕ್ತಿ ಇದೆ, ಮಂಜುನಾಥನ ಶಕ್ತಿ ಇದೆ, ಆ ಸನ್ನಿಧಿಗೆ ತನ್ನದೇ ಆದಂತ ರಕ್ಷಣಾ ಕವಚ ಇದೆ. ನೀವು ಏನೇ ಬೇಕಾದ್ರೂ ಮಾಡಬಹುದು, ಆ ಕ್ಷೇತ್ರ ತನ್ನನ್ನ ರಕ್ಷಿಸಿಕೊಳ್ಳುತ್ತದೆ ಅಂತ ನಾನು ನಿರಂತರವಾಗಿ ಹೇಳ್ತಾ ಬಂದಿದ್ದೆ. ಅದಿವತ್ತು ಸತ್ಯವಾಗಿದೆ. ಯಾವ ಮಾಸ್ಕ್ ಮ್ಯಾನ್ ಅನ್ನ ಇಟ್ಕೊಂಡು ಒಂದು ಪ್ರಪೋಗಾಂಡವನ್ನ ಮಾಡಿದ್ರೋ, ಒಂದು ನರೇಶನ್ ಸೃಷ್ಟಿ ಮಾಡಿದ್ರೋ, ನರೇಟಿವ್ ಅನ್ನ, ಅದೇ ಮಾಸ್ಕ್ ಮ್ಯಾನ್ ಇವತ್ತು ನ್ಯಾಯ ದೇಗುಲದ ಎದುರು ಬಂದು ನಡೆದ ಇಡೀ ಹಕೀಕತ್ತನ್ನ ತೆರೆದಿಟ್ರೆ ಯಾವ ಭ್ರಷ್ಟ ಬಡ್ಡಿ ಮಕ್ಕಳು ವಿಡಿಯೋ ಮಾಡಿಲ್ಲ. ತನಿಖಾ ಪತ್ರಿಕೋದ್ಯಮದ ಯಾವ ಬೃಹಸ್ಪತಿಗಳು ಇವತ್ತು ಮಾತಾಡಿಲ್ಲ. ವೈ? ಯಾಕೆ ಮಾತಾಡಿ? ಈಗ ಮಾತಾಡಬೇಕು. ನೀವು ಹೇಳಿದ ಅಕ್ಷರಕ್ಕೆ ರಾಮನೋ, ಕೃಷ್ಣನೋ, ಅಯೋಧ್ಯೆಯೋ, ಮಥುರವೋ, ರಾಮ ಸೇತುವೆಯೋ ಯಾವುದು ಸುಳ್ಳಾಗುವುದಿಲ್ಲ. ಸಾವಿರ ವರ್ಷಗಳಿಂದ ಜನ ಅದನ್ನ ಅನುಸರಿಸ್ಕೊಂಡು ಬಂದಿದ್ದಾರೆ, ನಂಬ್ಕೊಂಡು ಬಂದಿದ್ದಾರೆ. ಮಹಮ್ಮದಿಯರು, ಬ್ರಿಟಿಷರು, ಇನ್ನೊಬ್ಬರೋ ಡಚ್ಚರೋ, ಯಾರು ಬೇಕಾದ್ರೂ ಇಲ್ಲಿ ಬಂದು ಅಲೆಕ್ಸಾಂಡ್ರೋ ದಾಳಿ ಮಾಡ್ಲಿ, ಅದನ್ನೆಲ್ಲ ಸಹಿಸಿಕೊಂಡು ನಾವಿವತ್ತು ಸ್ಮೃತಿಯ ಮೂಲಕ ಅವ್ಯಕ್ತವಾಗಿ, ನಮ್ಮ ರಕ್ತಗತವಾಗಿ ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಮೌಖಿಕವಾಗಿ
ಈ ನೆಲಕ್ಕೂ ಅಷ್ಟೇ, ಇಲ್ಲಿಯ ನಂಬಿಕೆಗೂ ಅಷ್ಟೇ, ಇಲ್ಲಿಯ ನೆಲೆಗಳಿಗೂ ಅಷ್ಟೇ, ಇಲ್ಲಿಯ ಕ್ಷೇತ್ರಗಳಿಗೂ ಅಷ್ಟೇ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವಂತ ಒಂದು ಶಕ್ತಿ ಇದೆ. ಅದಕ್ಕೆ ಇವತ್ತು ಮಾಸ್ಕ್ ಮ್ಯಾನ್ ಇವತ್ತು ಅವನು ಬಾಯ್ಬಿಟ್ಟಿದ್ದಾನೆ. ಇವತ್ತು ಸತ್ಯವನ್ನ ಹೊರಗಡೆ ಹಾಕಿದ್ದಾನೆ. ಇವತ್ತು ಅವನು ಬಿಳಿಯ ಹಾಳೆಯ ಮೇಲೆ ಸಂಪೂರ್ಣವನ್ನ ದಾಖಲಿಸಿ ನ್ಯಾಯ ದೇಗುಲ ದೇವತೆಯ ಎದುರು ಇಟ್ಟಿದ್ದಾನೆ. ಸ್ವಾಮಿ, ಅಂತಿಮ ತೀರ್ಪು ಕೊಡಿ. ಧರ್ಮಸ್ಥಳದ ಎದುರು ನನ್ನನ್ನು ಬಳಸ್ಕೊಳ್ಳಲಾಯ್ತು, ನನ್ನನ್ನು ಈಡುಗಾಯಾಗಿ ಬಳಸ್ಕೊಳ್ಳಲಾಯ್ತು. ಎಂತೆಂತ ವ್ಯವಸ್ಥಿತವಾದಂತ ಸಂಚು ಮತ್ತು ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಇಂಚಿಂಚು ತೆರೆದಿಟ್ಟಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಇದು ಅಣ್ಣಪ್ಪರ ಕೃಪೆ ಅಲ್ವಾ? ಇದು ಧರ್ಮಸ್ಥಳದ ಕೃಪೆ ಅಲ್ವಾ? ಇದು ಧರ್ಮಸ್ಥಳದ ಶಕ್ತಿ ಅಲ್ವಾ? ಇದು ಆ ಕ್ಷೇತ್ರದ ಮಹಿಮೆ ಅಲ್ವಾ? ಇದು ಇಲ್ಲದೇ ಇದ್ರೆ ಇದೇ CN ಚಿನ್ನಯ್ಯ ಯಾಕೆ ಮಾತಾಡಬೇಕು? ಯಾಕೆ ಇವತ್ತು ಸತ್ಯವನ್ನು ಹೊರಗಡೆ ಹಾಕಬೇಕು ಹೇಳಿ? ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ, ಅದರ ಜೊತೆಗೆ ಧರ್ಮಸ್ಥಳದ ಬಗ್ಗೆ ಇಂಥ ಒಂದು ಸುಳ್ಳು ನರೇಟಿವ್ ಮತ್ತು ಪ್ರೊಪಗಾಂಡ ನಡೀತಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆದವು. ದೇಶ ವಿರೋಧಿ ಶಕ್ತಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಾಯ್ತು. ಅಲ್ ಜಜೀರಾದಂತ ಮಾಧ್ಯಮದಲ್ಲಿ, ಟಿವಿಯಲ್ಲಿ ಧರ್ಮಸ್ಥಳದ ಈ ಪ್ರಕರಣದ ಬಗ್ಗೆ ಡಿಬೇಟ್ ಆಯ್ತು. ವಿದೇಶಿ ಮಾಧ್ಯಮಗಳಲ್ಲಿ ಇದು ಡಿಬೇಟ್ ಆಯ್ತು. ಅಂದಮೇಲೆ ನೀವು ಯೋಚನೆ ಮಾಡಿ, ಭಾರತದ ಸನಾತನ ಧರ್ಮ, ಭಾರತೀಯತೆ, ಭಾರತದ ಅಸ್ಮಿತೆ ಮತ್ತು ಇದನ್ನ ಅಹೋರಾತ್ರಿ ಕಟ್ಟಿ ನಿಲ್ಲಿಸಿಯೇ ಸಿದ್ಧ ಅಂತ ಟೊಂಕ ಕಟ್ಟಿದ ಮೋದಿ ಇರಬಹುದು, ಯೋಗಿ ಇರಬಹುದು, ಅವರ ತಂಡ ಇರಬಹುದು, ಅದು ಎಷ್ಟು ಟಾರ್ಗೆಟೆಡ್ ಅನ್ನೋದನ್ನ ನೀವು ಭಾವಿಸಿ. ಅದರಲ್ಲಿ ಧರ್ಮಸ್ಥಳವೂ ಒಂದು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ ಮಾಡಬೇಕು, ಪ್ರತಿಕ್ರಿಯಿಸಬೇಕು. ನಿಮಗೇನು ಅನ್ನಿಸ್ತು, ನೀವು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೀರಿ ಅನ್ನುವ ಕುತೂಹಲ ನನಗಿದೆ. ದಯವಿಟ್ಟು ಪ್ರತಿಕ್ರಿಯಿಸಿ, ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚು ಜನರಿಗೆ ಮುಟ್ಟಿಸಿ. ಇದೊಂದು ದೊಡ್ಡ ಚರ್ಚೆಯ ಅಭಿಯಾನ ಆಗುವಾಗೆ ನಾವು ನೀವು ಮಾಡಬೇಕಾದ ತುರ್ತಿದೆ ಅಂತ ನನ್ನ ಭಾವನೆ. ನಮಸ್ತೆ.